ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವಿತ್ಸ್ ಫ್ಯಾಷನ್. ನಾಗರ ಪಂಚಮಿನ ನೀವೆಲ್ಲರೂ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾವು ಅಷ್ಟೇ ಮನೆಯಲ್ಲಿ ನಾಗರ ಪಂಚಮಿನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಪಂಚಮಿ ಹಬ್ಬ ಅಂದರೆ ಮೊದಲಿಗೆ ನಾವು ಉಂಡೆಗಳನ್ನೆಲ್ಲ ಕಟ್ಟಬೇಕು. ಹಾಗಾಗಿ ಆ ಉಂಡೆ ಕಟ್ಟೋದಕ್ಕೆ ಪೂರ್ವ ತಯಾರಿಯಾಗಿ ನಾನು ಕೂಡ ಶೇಂಗಾನ ಹುರಿದು ಅದನ್ನು ಸಿಪ್ಪೆನ ತೆಗೆದು ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಎಳ್ಳನ್ನು ಕೂಡ ಹುರಿದು ಅದನ್ನು ಕೂಡ ತೆಗೆದಿಟ್ಕೊಂಡಿದ್ದೀನಿ. ಕೆಲವೊಂದಷ್ಟು ಉಂಡೆಗಳನ್ನು ಹಾಗೆಯೇ ನವೀನ್ ಅವ್ರಿಗೆ ಮತ್ತು ಪೂರ್ವಿಗೆ ಡ್ರೈ ಫ್ರೂಟ್ಸ್ ಉಂಡೆ ತುಂಬಾ ಇಷ್ಟ. ಹಾಗಾಗಿ ಬೆಲ್ಲ ಮತ್ತು ಸಕ್ಕರೆನ ಹಾಕ್ತೇನೆ, ಜಸ್ಟ್ ಖರ್ಜೂರನ ಯೂಸ್ ಮಾಡಿಕೊಂಡು ನಾನು ಉಂಡೆನ ಕಟ್ಟಿದ್ದೀನಿ. ನಾಗರ ಪಂಚಮಿ ಹೆಸರೇ ಸೂಚಿಸುವಂತೆ ಶ್ರಾವಣ ಶುಕ್ಲ ಪಂಚಮಿಯಂದು ಆಚರಿಸಲಾಗುತ್ತೆ. ಅಂದು ಹೆಣ್ಮಕ್ಳೆಲ್ಲ ಉಪವಾಸ ಮಾಡಿ ಹೊಸ ಬಟ್ಟೆಗಳನ್ನು ಹಾಕಿ ತನ್ನ ಒಂದು ಸಹೋದರನ ಆರೋಗ್ಯ ಮತ್ತು ಯಶಸ್ಸಿಗಾಗಿ ನಾಗದೇವತೆಗಳನ್ನು ಪೂಜೆ ಮಾಡ್ತಿರ್ತಾರೆ. ನಾಗರ ಪಂಚಮಿಗೆ ಸಂಬಂಧಿಸಿದಂತೆ ಜನಪದ ಮತ್ತು ಪುರಾಣಗಳಲ್ಲಿ ಹಲವಾರು ಕಥೆಗಳಿದ್ದಾವೆ. ಅದೇ ನಾವು ಜನಪದ ಕಥೆಯ ಪ್ರಕಾರ ಹೇಳೋದಾದರೆ, ನಾಗರ ಪಂಚಮಿ ಬರೋದು ಮುಂಗಾರಿನ ರಭಸದ ದಿನಗಳ ಮಧ್ಯದಲ್ಲಿ ಬರುತ್ತೆ. ಹಾಗಾಗಿ ಈ ಒಂದು ಕಾಲದಲ್ಲಿ ಕೃಷಿ ಚಟುವಟಿಕೆಗಳು ಒಂದು ಹಂತವನ್ನು ತಲುಪಿರ್ತವೆ. ಈ ಒಂದು ಕಾಲದಲ್ಲಿ ಕೀಟ ಮತ್ತು ಮಿಡತೆಗಳ ಹಾವಳಿಯಂತೂ ಅಧಿಕವಾಗಿರುತ್ತೆ. ಅಷ್ಟೇ ಅಲ್ಲದೆ ಫಸಲು ತಿನ್ನಲು ಬರುವಂತಹ ಇಲಿಗಳು ಕೂಡ ಜಾಸ್ತಿನೇ ಇರ್ತವೆ. ಇವೆಲ್ಲದರಿಂದ ರೈತನ ಫಸಲನ್ನು ಕಾಪಾಡುವಂಥದ್ದು ಹಾವುಗಳು. ಹಾಗಾಗಿ ಇಲಿ ಕಪ್ಪೆಗಳ ಅತಿಯಾದ ಹಾವಳಿಯನ್ನು ನಿಯಂತ್ರಿಸುವ ಆ ಒಂದು ನಾಗರನಿಗೆ ಪುಟ್ಟದೊಂದು ಧನ್ಯವಾದ ಹೇಳಲು ನಡೆಸುವಂತಹ ಪೂಜೆನೇ ಈ ಒಂದು ನಾಗರ ಪಂಚಮಿ ಅಂತಲೇ ಹೇಳ್ಬೋದು. ಡ್ರೈ ಫ್ರೂಟ್ಸ್ ಉಂಡೆನ ಮಾಡೋದಕ್ಕೆ ಫಸ್ಟು ಡ್ರೈ ಫ್ರೂಟ್ಸ್ನೆಲ್ಲ ಹುರಿದು ತೆಗೆದಿಟ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ತುಪ್ಪಕ್ಕೆ ಇಲ್ಲಿ ಅಂಟಂತ ಸಿಗುತ್ತೆ ಉಂಡೆ ಕಟ್ಟೋದಕ್ಕೆ, ಆ ಅಂಟನ್ನು ಕೂಡ ತುಪ್ಪದಲ್ಲಿ ಹುರಿದು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಎಲ್ಲದನ್ನು ಸ್ವಲ್ಪ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಮತ್ತು ಹುರಿದಿಟ್ಕೊಂಡಿರೋ ಅಂತಹ ಅಂಟನ್ನೆಲ್ಲ ಸೇರಿಸಿ ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಉಂಡೆನ ಕಟ್ಟಬೇಕು. ಈ ಉಂಡೆನ ಚಿಕ್ಕ ಮಕ್ಕಳು ಡೈಲಿ ತಿನ್ನೋದರಿಂದ ಹಾಗೆಯೇ ದೊಡ್ಡೋರು ಕೂಡ ಡೈಲಿ ತಿನ್ನೋದರಿಂದ ಚಿಕ್ಕ ಮಕ್ಕಳಲ್ಲಿ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ಹಾಗೆಯೇ ದೊಡ್ಡೋರು ಮತ್ತು ಚಿಕ್ಕ ಮಕ್ಕಳಲ್ಲಿ ಕೂದಲು ಉದುರುವಂಥ ಸಮಸ್ಯೆ ಏನಾದರೂ ಇದ್ದರೆ ಅದು ಕೂಡ ನಿವಾರಣೆ ಆಗುತ್ತೆ. ಹಾಗೆಯೇ ಮುಖದಲ್ಲಿ ಪಿಂಪಲ್ಸ್ ಆಗ್ತಾಯಿದ್ರೆ ಅದು ಕೂಡ ಹೋಗುತ್ತೆ. ನೆಕ್ಸ್ಟು ಉಳಿದಿರುವಂತಹ ಉಂಡೆಗಳನ್ನು ಕಟ್ಟೋದಕ್ಕೆ 2 kg ಬೆಲ್ಲಕ್ಕೆ 1 ಟೀ ಗ್ಲಾಸಷ್ಟು ನೀರನ್ನು ಹಾಕಿ ಬೆಲ್ಲನ ಕರಗಿಸ್ಕೊಂಡು, ಬೆಲ್ಲದಲ್ಲಿ ತುಂಬಾ ಜಾಸ್ತಿ ಕಲ್ಲಿರುತ್ತೆ. ಹಾಗಾಗಿ ಅದನ್ನು ಸೋಸಿ ಮತ್ತು ಪಾತ್ರೆಗೆ ಆ ಒಂದು ಸೋಸಿರುವಂತಹ ಬೆಲ್ಲದ ಪಾನಕ ಏನಿದೆ ಅದನ್ನು ಶಿಫ್ಟ್ ಮಾಡಿಕೊಂಡು ಮತ್ತು ಅದು ಆಣ ಬರೋವರೆಗೂ ಅದನ್ನು ಬೆಲ್ಲನ ರೆಡಿ ಮಾಡಿಕೊಂಡು ನೆಕ್ಸ್ಟು ಎಲ್ಲ ಉಂಡೆಗಳನ್ನು ಕಟ್ತೀನಿ. ಶನಿವಾರ ಉಂಡೆ ಕಟ್ಟುವಂಥದ್ದನ್ನೆಲ್ಲ ಪ್ರೋಸೆಸ್ನ ಮುಗಿಸ್ಕೊಂಡು ಭಾನುವಾರ ದಿನ ನಾವು ರೊಟ್ಟಿ ಹಬ್ಬ ಅಂತೇಳಿ ಮಾಡ್ತೀವಿ. ನಾವು ಪ್ರತಿದಿನ ಹಬ್ಬ ಇರದೇ ಇರುವಾಗ ಜಾಸ್ತಿ ರೊಟ್ಟಿ ಮಾಡಿಕೊಂಡು ನಾವು ಊಟ ಮಾಡ್ತಾ ಇರ್ತೀವಿ. ಹಾಗಾಗಿ ವಿಶೇಷವಾಗಿ ನಾವು ರೊಟ್ಟಿ ಹಬ್ಬದ ದಿನ ಬಿಳಿ ಹೋಳಿಗೆ ಅಂತ ಹೇಳ್ತಾರೆ ಅಲ್ವಾ, ಅಕ್ಕಿ ಹಿಟ್ಟನ್ನು ಉಕ್ರುಕಿಯಲ್ಲಿ ರೆಡಿ ಮಾಡಿ ಮಾಡುವಂಥದ್ದು. ಆ ಒಂದು ಬಿಳಿ ಹೋಳಿಗೆನ ಅಥವಾ ಅದಕ್ಕೆ ಗೋಧಿ ರೊಟ್ಟಿ ಅಂತೇಳಿ ಕೂಡ ಹೇಳ್ತಾರೆ. ಅದನ್ನು ನಾವು ರೆಡಿ ಮಾಡಿರ್ತೀವಿ. ಹಾಗೆಯೇ ಆವತ್ತಿನ ದಿನ ವಿಶೇಷವಾಗಿ ಹೆಸರುಬೇಳೆ ಪಾಯಸ ಅಂತ ಹೇಳಿ ರೆಡಿ ಮಾಡ್ಕೊಂಡಿರ್ತೀವಿ. ಈ ರೀತಿ ಮಾಡಿಕೊಂಡು ನಾವು ಮತ್ತೆ ಮಧ್ಯಾಹ್ನ ಅಥವಾ ರಾತ್ರಿ ಜೋಳದ ರೊಟ್ಟಿ ಮತ್ತು ತರಕಾರಿ ಪಲ್ಯಗಳನ್ನೆಲ್ಲ ರೆಡಿ ಮಾಡಿಕೊಂಡು ರೊಟ್ಟಿ ಹಬ್ಬ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಿರ್ತೀವಿ. ನಮ್ಮದು ಹಾವೇರಿ ಡಿಸ್ಟಿಕ್ ಆಗಿರೋದ್ರಿಂದ ಅಮಾವಾಸ್ಯೆ ಮುಗಿದು 5ನೇ ದಿನಕ್ಕೆ ನಾವು ನಾಗಪ್ಪನಿಗೆ ಹಾಲನ್ನು ಹಾಕ್ತೀವಿ. ನಾವು ಚಿಕ್ಕವರಿದ್ದಾಗ ಪಂಚಮಿ ಹಬ್ಬಕ್ಕೆ 2 ದಿನ ರಜೆ ಇರ್ತಾ ಇತ್ತು. ಹಾಗಾಗಿ ನಾವು ಖುಷಿಯಿಂದ ಆ ಹಬ್ಬನ ಸೆಲೆಬ್ರೇಟ್ ಮಾಡಿ ಜೋಕಾಲಿ ಆಡ್ತಾ ಉಂಡಿನ ತಿಂತ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಆದರೆ ಇವಾಗ ನನ್ನ ಮಗಳಿಗೆ ಸ್ಕೂಲ್ಗೆ ರಜೆ ಅಂತೂ ಇಲ್ಲ. ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಇವತ್ತು ಮಂಡೇ ಆಗಿರೋದ್ರಿಂದ ಕಡಲೆಕಾಳು ಉಸುಳಿನ ಅಂದರೆ ಕಡಲೆಕಾಳು ಪಲ್ಯನ ರೆಡಿ ಮಾಡಿ ಇವತ್ತು ಮಸಾಲೆ ಮಜ್ಜಿಗೆ ಅಂತ ಹೇಳಿ ಮಾಡಿರ್ತೀವಿ. ಅಂದರೆ ಇವತ್ತಿನ ದಿವಸ ಯಾವುದೇ ಕರಿದ ಪದಾರ್ಥನ ಮಾಡೋದಿಲ್ಲ ನಾವು. ಹಾಗಾಗಿ ಹಿಂದಿನ ದಿನಾನೇ ಹಪ್ಪಳ ಮತ್ತು ಸಂಡಿಗೆ ಕರ್ಗಾಯಿ ಎಲ್ಲದನ್ನು ಕರೆದು ಬಾಕ್ಸಲ್ಲಿ ಹಾಕಿಟ್ಟಿರ್ತೀವಿ. ನನ್ನ ಮಗಳು ವ್ಯಾನು 8:15 ಅನ್ನೋ ಅಷ್ಟೊತ್ತಿಗೆ ಬಂದುಬಿಡುತ್ತೆ. ಹಾಗಾಗಿ ಅಷ್ಟರೊಳಗಡೆ ಪೂಜೆನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಹಾಗೆಯೇ ದೇವರ ನೈವೇದ್ಯ ಕೂಡ ರೆಡಿ ಮಾಡಿಕೊಂಡು ಇನ್ನೇನು ಪೂಜೆನ ಸ್ಟಾರ್ಟ್ ಮಾಡಬೇಕು.
ದಿನ ಪೂಜೆನ ಮಾಡಿ ಅರಿಶಿನ ದಾರ ಏನು ಇರುತ್ತೆ ಅದನ್ನು ಗಂಡು ಮಕ್ಕಳಿಗೆ ಕಟ್ತಾರೆ. ಅದೇ ಅರಿಶಿನ ದಾರನ ಹೆಣ್ಮಕ್ಳು ಕೊರಳಲ್ಲಿ ಹಾಕ್ಕೊಳ್ತಾರೆ. ಹಾಗೆಯೇ ಕೈಗೂ ಕೂಡ ಕಟ್ಕೊಳ್ತಾರೆ. ಪುರಾಣಗಳ ಪ್ರಕಾರ ನಾಗರ ಪಂಚಮಿಗೆ ಒಂದು ದೊಡ್ಡದಾದಂತಹ ಹಿನ್ನೆಲೆನೇ ಇದೆ. ಅದೇನು ಅಂತ ಅಂದರೆ, ಹಿಂದೆ ದೇವಶರ್ಮ ಅನ್ನುವಂತಹ ಬ್ರಾಹ್ಮಣ ಇದ್ದ. ಆತನಿಗೆ 8 ಜನ ಗಂಡು ಮಕ್ಕಳು ಇರ್ತಾರೆ, ಹಾಗೆಯೇ ಒಬ್ಬಳು ಹೆಣ್ಮಗಳು ಇರ್ತಾಳೆ. ಒಂದು ದಿನ ಗರುಡನಿಂದ ಹೆದರಿಸಲ್ಪಟ್ಟಂತಹ ನಾಗರಹಾವು ಈ ಒಂದೊಂದು ಬ್ರಾಹ್ಮಣನ ಹೆಣ್ಮಗಳೇನಿರ್ತಾಳೆ ಆ ಒಂದು ಕನ್ನಿಕೆಯ ಬಳಿ ಬಂದು ಆಶ್ರಯವನ್ನು ಪಡೆದುಕೊಳ್ಳುತ್ತೆ. ಆಗ ಆಕೆ ಭಕ್ತಿಯಿಂದ ಆ ನಾಗನಿಗೆ ಹಾಲು ಮತ್ತು ಫಲಗಳನ್ನು ಇಟ್ಟು ಅದನ್ನು ಸಾಕ್ತಾಳೆ. ಅದರ ಒಂದು ಪ್ರತಿಫಲವಾಗಿ ಆ ನಾಗರಹಾವು ದಿನಂಪ್ರತಿ ಆಕೆಗೆ 1 ತೊಲೆ ಬಂಗಾರವನ್ನು ನೀಡ್ತಾ ಇರುತ್ತೆ. ಹೀಗಿರುವಾಗ ಒಂದು ದಿನ ಆ ಬ್ರಾಹ್ಮಣನ 8 ಜನ ಗಂಡು ಮಕ್ಕಳಲ್ಲಿ ಒಬ್ಬನು ಏನು ಮಾಡ್ತಾನೆ, ನನಗೆ ಜಾಸ್ತಿ ಬಂಗಾರ ಬೇಕು, ಜಾಸ್ತಿ ಬಂಗಾರನ ನೀನು ಕೊಡು ನನಗೆ ಅಂತ ಹೇಳಿ ಆ ಒಂದು ಹಾವನ್ನು ಪೀಡಿಸ್ತಾ ಇರ್ತಾನೆ. ಹಾಗಾಗಿ ಪೀಡಿಸಿ ಅದನ್ನು ಒಂದು ದಿನ ಕಾಲಿಂದ ಒದ್ಬಿಡ್ತಾನೆ. ಆಗ ಕೋಪಗೊಂಡಂತಹ ಆ ಒಂದು ನಾಗರಹಾವು ಆತನಿಗೆ ಕಚ್ಚುತ್ತೆ. ಹಾಗೆಯೇ ಅವನ ಜೊತೆಯಲ್ಲಿ ಅವನ 7 ಜನ ಸಹೋದರರನ್ನು ಕೂಡ ಅದು ಕಚ್ಚಿ ಕೊಂದು ಬಿಡುತ್ತೆ. ಹಾಗಾಗಿ ಈ ಎಲ್ಲ ಅಣ್ಣಂದಿರ ಸಾವಿಗೆ ನಾನೇ ಕಾರಣ ಆದೆ ಅಂತೇಳಿ ಆ ಕನ್ನಿಕೆ ಏನು ಮಾಡ್ತಾಳೆ, ದೇವರ ಸನ್ನಿಧಿಗೆ ಹೋಗಿ ತನ್ನ ಒಂದು ಶಿರಚ್ಛೇದನವನ್ನು ಮಾಡ್ಕೊಳ್ತೀನಿ ಅಂತ ಹೇಳಿ ಶಿರಚ್ಛೇದನಕ್ಕೆ ಮುಂದಾದಾಗ ಅಲ್ಲಿ ಏನು ಮಾಡ್ತಾರೆ ಅಂದರೆ, ನಾರಾಯಣ ವಾಸುಕಿಗೆ ಹೇಳ್ತಾನೆ ಏನಂತ ಹೇಳಿ ಅಂದರೆ, ಆ ಸಹೋದರರು ಏನಿದ್ದಾರೆ ಸತ್ತಿರೋ ಅಂಥವರು ಅವರನ್ನೆಲ್ಲ ನೀನು ಬದುಕಿಸಿಕೊಡು ಅಂತ ಹೇಳಿದಾಗ ಆ ವಾಸುಕಿ ಹೋಗಿ ಮತ್ತೆ ಆ ಒಂದು ಕನ್ನಿಕೆಯ ಸಹೋದರರನ್ನು ಬದುಕಿಸಿ ಕೊಡ್ತಾರೆ. ಹಾಗಾಗಿ ಆ ಕನ್ನಿಕೆ ಯಶಸ್ವಿಯಾದಂತಹ ದಿನವನ್ನೇ ನಾಗರ ಪಂಚಮಿ ಅಂತ ಹೇಳಿ ಕರೀತಾರೆ. ಈ ರೀತಿ ಪುನಃ ಅಣ್ಣಂದಿರ ಜೀವವನ್ನು ಆ ಕನ್ನಿಕೆ ಮರಳಿ ಪಡೆದುಕೊಂಡು ಯಶಸ್ವಿ ಆಗ್ತಾಳೆ. ಹಾಗೆಯೇ ಈ ಒಂದು ದಿನಮಾನಗಳಲ್ಲಿ ನೀವು ಕೂಡ ಹೆಣ್ಮಕ್ಳು ಪೂಜೆನ ಮಾಡಿ ನಿಮ್ಮ ಅಣ್ಣ ಅಥವಾ ತಮ್ಮಂದಿರ ಒಂದು ಯಶಸ್ವಿಗಾಗಿ ಅವರ ಒಂದು ಏಳಿಗೆಗಾಗಿ ಅದೇ ನಾಗಪ್ಪನಲ್ಲಿ ಕೇಳ್ಕೊಳ್ತಾ ಪೂಜೆಯನ್ನು ಮಾಡಿ, ಹಾಗೆಯೇ ನಿಮ್ಮ ಒಂದು ಕೋರಿಕೆಗಳು ಬೇಡಿಕೆಗಳು ಏನಿದ್ದಾವೆ ಅವುಗಳನ್ನು ಕೂಡ ನೀವು ಬೇಡಿಕೊಂಡ್ರೆ ಎಲ್ಲದೂ ಕೂಡ ಈಡೇರುತ್ತೆ ಅನ್ನುವಂಥದ್ದು ಒಂದು ನಂಬಿಕೆ. ಪೂಜೆನೆಲ್ಲ ಬೇಗನೆ ಮುಗಿಸಿ ನನ್ನ ಮಗಳಿಗೆ ಮತ್ತು ನವೀನ್ ಅವ್ರಿಗೆ ಬಾಕ್ಸ್ಗೆ ಅಂತ ಹೇಳಿ ಚಪಾತಿನ ರೆಡಿ ಮಾಡಿ, ಆಲ್ರೆಡಿ ನಾವು ಪಲ್ಯನ ರೆಡಿ ಮಾಡಿದ್ದೆ ಅಲ್ವಾ, ಹಾಗಾಗಿ ಬಾಕ್ಸಿಗೆ ಬೇಗನೆ ರೆಡಿ ಮಾಡಿ ಅವರನ್ನು ಕಳಿಸ್ಕೊಟ್ಟಾಯಿತು. ಧಾರವಾಡದಲ್ಲಿ ಮಂಗಳವಾರ ಹಾಲು ಹಾಕ್ತಾರೆ, ಅಂದರೆ ಅಮಾವಾಸ್ಯೆ ಮುಗಿದು 6ನೇ ದಿನಕ್ಕೆ ಹಾಲು ಹಾಕ್ತಾರೆ. ಹಾಗಾಗಿ ನಾನು ಕೂಡ ಬೇಗನೆ 5 ಗಂಟೆಗೆ ಎದ್ದು ಎಲ್ಲದನ್ನು, ಅಂದರೆ ಅವತ್ತು ಮಂಗಳವಾರ ದಿನ ನಾನು ಗೌರಿ ವ್ರತವನ್ನು ಮಾಡ್ತಾ ಇರೋದ್ರಿಂದ ನನಗೆ ನೈವೇದ್ಯ ಮಾಡೋದಕ್ಕೆ ಹೋಳಿಗೆಯನ್ನು ರೆಡಿ ಮಾಡ್ಕೊಳ್ಬೇಕಾಗಿತ್ತು. ಹಾಗೆಯೇ ನಾಗಪ್ಪನ ಕೂಡ ರೆಡಿ ಮಾಡಿದ್ದೀನಿ. ಯಾವ ರೀತಿ ಇದೆ ನೋಡಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಪಡ್ನ ರೆಡಿ ಮಾಡಿ, ನೆಕ್ಸ್ಟು ನೈವೇದ್ಯ ಮಾಡೋದಕ್ಕೆ ಅಕ್ಕಿ ಪಾಯಸ, ಸಾಂಬಾರು ಮತ್ತು ರೈಸು, ಹಾಗೆಯೇ ಹೋಳಿಗೆಗೆ ಹೂರಣ ಮತ್ತು ಕಣಕವನ್ನು ರೆಡಿ ಮಾಡಿ ಪಲ್ಯ ಕೂಡ ರೆಡಿ ಮಾಡಿದೆ. ಇವತ್ತಿನ ದಿವಸ ನಾವು ಗಂಗೆ ಪೂಜೆ ಅಂತ ಹೇಳಿ ಕೂಡ ಮಾಡ್ತೀವಿ. ಎಲ್ಲದನ್ನು ರೆಡಿ ಮಾಡಿಕೊಂಡು, ಹಾಗೆಯೇ ನಾವು ಮಣ್ಣೆತ್ತಿನ ಅಮಾವಾಸ್ಯೆಯಲ್ಲಿ ರೆಡಿ ಮಾಡಿರುವಂತಹ ಬಸವಣ್ಣ ಏನಿತ್ತು ಅದನ್ನು ಇವತ್ತಿನ ದಿನ ವಿಸರ್ಜನೆ ಮಾಡಬೇಕಾಗಿತ್ತು. ಹಾಗಾಗಿ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ನನ್ನ ಮಗಳಿಂದ ವಿಸರ್ಜನೆಯನ್ನು ಮಾಡಿಸಿದೆ.
ಮಂಗಳಗೌರಿ ಪೂಜೆನ ಮುಗಿಸಿ ನೈವೇದ್ಯ ಕೂಡ ಮಾಡಿದೆ. ಮಣ್ಣಿಂದ ನಾಗಪ್ಪನ ನಾನು ಮನೇಲೇ ರೆಡಿ ಮಾಡಿದೆ. ಹಾಗಾಗಿ ನನ್ನ ಮಗಳು ಆ ನಾಗಪ್ಪಗೆ ಪೂಜೆ ಮಾಡಿ ಹಾಲನ್ನು ನಾನೇ ಹಾಕ್ತೀನಿ ಅಂತ ಹೇಳಿ ಅವಳೇ ಅದಕ್ಕೆಲ್ಲ ಪೂಜೆ ಮಾಡಿ ಹಾಲನ್ನು ಅವಳೇ ಮೊದಲು ಹಾಕಿದ್ಲು. ಅವಳ ಸ್ಕೂಲಲ್ಲಿ ನಾಗರ ಪಂಚಮಿ ಸೆಲೆಬ್ರೇಷನ್ ಇರೋದ್ರಿಂದ ಅವಳು ಟ್ರೆಡಿಷ್ನಲ್ ವೇರಲ್ಲಿ ರೆಡಿ ಆಗಿದ್ದಾಳೆ ಇವಾಗ. ನಾವು ಚಿಕ್ಕವರಿದ್ದಾಗ ಪಂಚಮಿ ಹಬ್ಬದಲ್ಲಿ ಕೊಬ್ಬರಿ ಬಟ್ಲ ತೊಗೊಂಡು ಆಟ ಆಡ್ತಾ ಇದ್ವಿ. ಹಾಗಾಗಿ ನನ್ನ ಮಗಳಿಗೂ ಕೂಡ ಆ ಒಂದು ಆಟನ ರೆಡಿ ಮಾಡೋಣ ಅಂತ ಹೇಳಿ ಕೊಬ್ಬರಿ ಬಟ್ಲನ ತೊಗೊಂಡು ಈ ರೀತಿ 2 ಹೋಲ್ ಮಾಡಿ ದಾರನ ಕಟ್ಟಿದ್ದೀನಿ. ಹಾಗೆಯೇ ನೀವು ಕೊಬ್ಬರಿ ಬಟ್ಲದಲ್ಲೂ ಕೂಡ ಮಾಡ್ಕೊಳ್ಬೋದು, ಇಲ್ಲ ಅಂದರೆ ಕಟಗಂತ ಸಿಗುತ್ತಲ್ವ ಅದರಲ್ಲಿ ಕೂಡ ಇದನ್ನು ರೆಡಿ ಮಾಡ್ಕೊಳ್ಬೋದು. ಈ ಕಟಗು ಮೊದಲಿಗೆ ಈ ರೀತಿ ಇರುತ್ತೆ ನೋಡಿ, ಇಲ್ಲಿದೆಲ್ಲ ಈ ರೀತಿ ಇರುತ್ತೆ. ಇದನ್ನು ನಾವು ಸ್ವಲ್ಪ ನೆಲದ ಮೇಲ್ಗಡೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಮಗೆ ಬೇಕಾಗಿರುವಂಥ ಶೇಪಲ್ಲಿ ಅದನ್ನ ರೆಡಿ ಮಾಡಿಕೊಂಡು 2 ಹೋಲ್ ಮಾಡಿ ಅದಕ್ಕೆ ದಾರ ಹಾಕಿದರೆ ಈ ಒಂದು ಆಟದ ವಸ್ತು ರೆಡಿ ಆಗುತ್ತೆ. ನೀವು ಕೂಡ ಮಕ್ಕಳಿಗೆ ಈ ರೀತಿ ರೆಡಿ ಮಾಡಿಕೊಡಿ, ತುಂಬಾ ಖುಷಿಯಿಂದ ಆಟ ಆಡ್ತಾರೆ. ಇವಾಗ ಡಯಟ್ ಅನ್ನೋ ಹೆಸರಲ್ಲಿ ಊಟ ಮಾಡುವಂಥದ್ದು ತಿನ್ನುವಂಥದ್ದಾಗಲಿ ಎಲ್ಲದನ್ನೂ ನೆಗ್ಲೆಕ್ಟ್ ಮಾಡ್ತಾರೆ. ವಯಸ್ಸಿದ್ದಾಗ ಅರ್ಗಿಸ್ಕೊಳ್ಳುವಂತಹ ಶಕ್ತಿ ಇರುತ್ತೆ, ಹಾಗಾಗಿ ಚೆನ್ನಾಗಿ ಎಲ್ಲವನ್ನ ತಿನ್ನಬೇಕು. ಇಲ್ಲ ಅಂದರೆ ಕಸ ತಿನ್ನೋದಕ್ಕಿಂತ ತುಸು ತಿನ್ನು ಅನ್ನುವಂತಹ ಗಾದೆ ಮಾತನ್ನು ಕೇಳಿದ್ದೀರ ಅಲ್ವಾ. ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಲಿಮಿಟಲ್ಲೇ ತಿನ್ನಿ. ವಯಸ್ಸಾದಮೇಲೆ ತಿನ್ನೋಣ ಅಂತ ಅಂದ್ಕೊಂಡ್ರೆ ನಿಮಗೆ ಅರ್ಗಿಸ್ಕೊಳ್ಳೋಂಥ ಶಕ್ತಿ ಕೂಡ ಇರೋದಿಲ್ಲ, ಆಗ ನಿಮ್ಮ ಬಾಯಲ್ಲಿ ಹಲ್ಲು ಕೂಡ ಇರೋದಿಲ್ಲ ಅಲ್ವಾ. ಹಾಗಾಗಿ ಇವಾಗಲೇ ಎಲ್ಲವನ್ನ ಚೆನ್ನಾಗಿ ತಿನ್ನಿ, ಆರೋಗ್ಯವಾಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಹೀಗಿತ್ತು. ನಾವು ಈ ರೀತಿ ಪಂಚಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ. ನಿಮ್ಗೆ ಹೇಗೆ ಅನ್ನಿಸ್ತು ನಮ್ಮ ಹಬ್ಬ? ನಿಮ್ಮಲ್ಲೂ ಕೂಡ ಇದೇ ರೀತಿ ಸೆಲೆಬ್ರೇಟ್ ಮಾಡ್ತೀರಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ಒಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.